ಹರಿ ಓಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ಸರ್ವಜ್ಞಮಚ್ಯುತಮಪೇತ ಸಮಸ್ತದೋಷಂ ಪ್ರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ ಸಾಕ್ಷಾದಧೀಶ್ವರಮೀಯಾಂ ಶರಣಂ ರಮೇಶಂ 196ರಲ್ಲಿ ತಸ್ಮಾತ್ ತಸ್ಯೈವ ಬೃಹತಿ ಸಹಸ್ರತ್ವೇನ ಸಂಪನ್ನಸ್ಯ ಪಂಚವಿಂಶೋತ್ತರ ಏಕಾದಶಶತ ಅನುಷ್ಠುಪ್ತ್ವೇನ ಸಂಪಾದನೆ ಬೃಹತಿ ದೈವತ ಪ್ರಾಣರೂಪಾತ್ ವಾಯೋಃ ಅನುಷ್ಠುಪ್ ದೇವತಾಯಾಃ ವಾಗ್ರೂಪಾಯಾಃ ಉಮಾಯಾಃ ಉತ್ಪತ್ತಿ ಸಂಸ್ಮೃತ ಭವತಿ. ಇಷ್ಟು ಮುಗಿತಿ ಕೆಲಸ ಓದಿದ್ವಿ. ಅದರಿಂದ 1125 ಹೆಚ್ಚು ಅನುಷ್ಠುಪ್ ಛಂದಸ್ಸು ಬಂದಂಗಾಗ್ತದೆ. ಆಯ್ತಾ? ಅದರ ಮುಂದೆ ತತಶ್ಚ ಉಮಾಯ ಅಪಿ ಭಗವತ್ ಪ್ರತಿಮಾತ್ವಾತ್, ಆವಾಗ ಏನಾಗ್ತದ, ಉಮಾದೇವಿಯು ಕೂಡ ಭಗವಂತನ ಪ್ರತಿಮಾ ಅಂತ ಕರೆಸಿಕೊಳ್ತಾಳ. ಯಾಕ? ಬೆಳಗ್ಗೆ ಲೆಕ್ಕ ಹೇಳೋ ಕಾಲಕ್ಕೆ ಹೇಳಿದ್ವಿ ನಾವು, ಬೃಹತಿ ಸಹಸ್ರ 36 ಅಕ್ಷರ. ಒಂದು ಬೃಹತಿ ಎಂದರೆ 36 ಅಕ್ಷರಗಳು. ಅದನ್ನ 1000 ಬಾರಿ ಗುಣಿಸಿದಾಗ 36,000 ಅಕ್ಷರಗಳಾಗ್ತಾವ. ಅದರಲ್ಲಿ ನೀವು 32,000 ಅಕ್ಷರಗಳನ್ನ ಭಾಗ ಹಾಕಿದಾಗ ಅದರಿಂದ ಮತ್ತೆ 1125 ಅನುಷ್ಠುಪ್ ಛಂದಸ್ಸುಗಳು ಬರ್ತದೆ ಅಂತ ಹೇಳಿದ್ರೆ, ಬೃಹತಿಯಿಂದ ಅನುಷ್ಠುಪ್ಪನ್ನು ನಿರ್ಮಾಣ ಮಾಡಿದಂತೆ ಆಯಿತು. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಅನುಷ್ಠುಪ್ ದೇವತಾಯಾಹ ವಾಗ್ರೂಪಾಯಾಹ ಉಮಾಯಾಹ ಉತ್ಪತ್ತಿ. ಹಾಗೆ ಉಮಾದೇವಿಯ ಉತ್ಪತ್ತಿಯಾದಂತೆ ಆಯಿತು. ಇಷ್ಟು ಹೇಳಿದರು. ಭಾಗವತ ತಾತ್ಪರ್ಯದಲ್ಲಿ ಹೇಳುವಾಗ, ಇಲ್ಲೆಲ್ಲ ಭಾಗವತ ತಾತ್ಪರ್ಯದಲ್ಲಿ ಹೇಳುವಾಗ ಅದೇನಂತಾರ ಅಂತಂದ್ರೆ, ಪಾರ್ವತೀ ದೇವಿಗೆ ಗಿರಿಸುತ ಗಿರಿಸುತ ಅಂತ ಹೆಸರದ ಅಂತ. ಸಹಜ, ಹಿಮಾಲಯದ ಮಗಳಾದದ್ದರಿಂದ ಗಿರಿಸುತ ಅಂತ ಕರೀತಾರ. ಅದಕ್ಕೆ ಶ್ರೀಮದಾಚಾರ್ಯ ತಾತ್ಪರ್ಯ ಬರೀತಾರ, ಗಿರಿಸುತ ಅನ್ನೋ ಶಬ್ದಕ್ಕೆ ಪರ್ವತನ ಮಗಳು ಪಾರ್ವತಿ ಅಂತ ಅರ್ಥ ಮಾಡಬೇಡ್ರಿ. ಗಿರಿಹಿ ಪ್ರಾಣ ಸಮುದ್ದಿಷ್ಟ ತತ್ಸುತ ವೇದವಾಕ್ ಸ್ಮೃತ. ಗಿರಿ ಅಂದ್ರೆ ಪ್ರಾಣದೇವರು. ಆ ಪ್ರಾಣದೇವರ ಮಗಳಾಗಿರುವಂತಹ ವೇದಗಳಿಗೇನೆ ಗಿರಿಸುತೆ ಅಂತ ಕರಿಬೇಕು ಅಂತ ಹೇಳ್ತಾರೆ. ವೇದಗಳಿಗೆ ಹೆಸರೇನು? ಗಿರಿಸುತ ಅಂತ. ಇಲ್ಲಿ ಆ ಸಂಪೂರ್ಣ ವೇದಗಳ ಜಾಗದಲ್ಲಿ ಅನುಷ್ಠುಪ್ ಛಂದಸ್ಸನ್ನ ಇಟ್ಟುಕೊಂಡ್ರೂ ಕೂಡ, ಯಾಕಂದ್ರೆ ಅದು ಒಂದು ವೇದನೆ ಅಲ್ಲ, ಛಂದಸ್ಸು ಮತ್ತೆ ವೇದದಲ್ಲಿ ಇದ್ದದ್ದೇ. ಹಂಗಾಗಿ ಗಿರಿಸುತ ಅಂತ ಕರೆಸಿಕೊಂಡವಳು ಯಾರಾಗ್ತಾಳ? ಅನುಷ್ಠುಪ್ ಛಂದಸ್ಸು ಆಗ್ತದ. ಅದಕ್ಕೆ ಅದನ್ನ ಹೇಳಿದ್ದ. ಸರಿ. ತತಶ್ಚ ಉಮಾಯ ಅಪಿ ಭಗವತ್ ಪ್ರತಿಮಾತ್ವಾತ. ಈ ನೋಡ್ರಿ ಒಂದು ಸ್ವಾರಸ್ಯ. ಮತ್ತ ಏವಂ ಜಾನತಃ, ಹಿಂಗೆ ತಿಳ್ಕೊಂಡವನು ಉಮಾದೇವಿಯು ಭಗವಂತನ ಒಂದು ಪ್ರತಿಮೆಯಾದಳು ಎಂದು ತಿಳಿದವ ಇದ್ದಾನಲ್ಲ, ಅವನಿಗೆ ಏನ್ ಪುಣ್ಯ ಬರ್ತದೆ ಅಂದ್ರೆ, ವಿಷ್ಣು ಪ್ರತಿಮಾ ಸ್ಥಾಪಕ ಏವ ಭವತಿ ಏತತ್ ಸರ್ವಂ ಸಮ್ಯಕ್ ಧ್ಯಾಯನ್. ಇದನ್ನೆಲ್ಲವನ್ನ ಸರಿಯಾಗಿ ಧ್ಯಾನ ಮಾಡಿದರೆ ಭಗವಂತನ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಿದ ಪುಣ್ಯ ಏನಿದೆಯೋ ಆ ಪುಣ್ಯ ಸಿಗುತ್ತದೆ ಅಂತ ಹೇಳಿಕತ್ತಾರೆ. ಯಾವ್ದು ಚಂದದ ನೋಡ್ರಿ ವಿಷಯ. ಏನಾಯ್ತು? ಭಗವಂತನ ಪ್ರತಿಮೆಯನ್ನ ಸ್ಥಾಪನಾ ಮಾಡಿದ್ವಿ. ಯಾವುದೋ ಗುಡಿ ಒಳಗೆ ಒಂದು ಪ್ರತಿಮಾ ಸ್ಥಾಪನಾ ಮಾಡಬೇಕಾಗಿತ್ತು. ಏನೋ ಸೇವಾ ಕೊಟ್ವಿ. ನಮ್ಮ ಹೆಸರಲ್ಲಿ ಇರ್ಲಿಪ್ಪ ಒಂದು ದೇವರ ಪ್ರತಿಮಾ ಆಗಲಿ ಅಂತಂದ್ವಿ. ಆಗ ಒಂದು ದೇವರ ಮೂರ್ತಿಯನ್ನ ಗುಡಿಯಲ್ಲಿ ಸ್ಥಾಪನಾ ಮಾಡಿದರು. ಹಂಗ ಒಂದು ಗುಡಿಯಲ್ಲಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದರೆ ಏನು ಪುಣ್ಯ ಅದನೋ ಆ ಪುಣ್ಯ ಮತ್ತು ಬೃಹತಿ ಸಹಸ್ರದಿಂದ ಅನುಷ್ಠುಪ್ ಸಹಸ್ರ ಹೊರಗೆ ಬರ್ತದೆ. ಅದು ಉಮಾದೇವಿ ಅಭಿಮಾನಿಯಾಗಿದ್ದಾಳೆ, ವಾಯುದೇವರ ಮಗಳು ಅಂತ ಇಷ್ಟು ತಿಳ್ಕೊಂಡ್ರೆ ಸರಿಯಾಗಿ ಆ ಪುಣ್ಯ ಇದೆ ಅಂತ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾ ಇದ್ದಾರೆ. ಬಹಳ ಮಹತ್ವದ್ದು. ಈಗ ಪಾರಾಯಣ ಮಾಡ್ಕೊಂಡು ಬಂದ್ವಿ. ಏನ್ ಹೇಳಿದ್ರಲ್ಲಿ? ಹರಿವರ್ಷ ಶತವರ್ಷ ಹರಿಧ್ಯಾನ ಫಲಮಾಪ್ನೋತಿ ಪೂರುಷಃ. ಯಾರು ಬೃಹತಿ ಸಹಸ್ರದ 36,000 ಅಕ್ಷರಗಳಲ್ಲಿ ವ್ಯಂಜನ ಸ್ವರಾಕ್ಷರಗಳಿಗೆ ಭಗವಂತನ ಪುರುಷ ಸ್ತ್ರೀ ರೂಪಗಳು ನಿಯಾಮಕವಾಗಿವೆ ಅಂತ ಚಿಂತಿಸ್ತಾರೋ 100 ವರ್ಷ ಭಗವಂತನ ಧ್ಯಾನ ಮಾಡಿದ ಪುಣ್ಯ ಸಿಗುತ್ತದೆ ಅಂತ ಹೇಳ್ಯಾರ. ಅಂದ್ರೆ ಬೃಹತಿ ಸಹಸ್ರದ ಮಹಿಮಾ ಎಷ್ಟದ ಅಂದ್ರೆ, ಅದರ ಬಗ್ಗೆ ಸರಿಯಾಗಿ ತಿಳ್ಕೊಂಡಂತೆ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ ಪುಣ್ಯ ಬರ್ತದೆ. ಒಂದು ಮೂರ್ತಿ ಭಗವಂತನ ವಿಗ್ರಹವನ್ನ ಪ್ರತಿಷ್ಠಾಪನೆ 100 ವರ್ಷ ಧ್ಯಾನ ಮಾಡಿದ ಪುಣ್ಯ ಬರ್ತದೆ. ಭಗವಂತನಿಗೆ ಅನ್ನದಂತೆ ಪ್ರಿಯವಾದ್ರಿಂದ ನೈವೇದ್ಯವನ್ನ ಮಾಡಿದ ಪುಣ್ಯ ಬರ್ತದೆ. ಹಂಗಾರ ಬೃಹತಿ ಸಹಸ್ರದಲ್ಲಿ ಎಲ್ಲಾ ಫಲವನ್ನು ಇಟ್ಟುಬಿಟ್ಟಾರ. ಇಷ್ಟರ್ಥ ಅದಕ್ಕೆ. ಬೃಹತಿ ಸಹಸ್ರದಲ್ಲಿ ಏನಾಗಿದೆ? ಎಲ್ಲ ಫಲಗಳನ್ನ ಇಟ್ಟಿದ್ದಾರೆ ಅಂತ ತಿಳ್ಕೋಬೇಕು. ಇನ್ನ
ವಿಷ್ಣುರೇವ ಬೃಹತ್ಯಾಹ ಪ್ರಾಣಸ್ಯ ಅಧಿಷ್ಠಾತ್ರ ದೇವತಾ. ವಿಷ್ಣು ಏನಿದ್ದಾನಲ್ಲ ಬೃಹತಿ ಛಂದಸ್ಸಿನ ಹಾಗೂ ಪ್ರಾಣನ ಅಧಿಷ್ಠಾತ್ರ ದೇವತಾ ಅಂದ್ರೆ ಒಳಗಿದ್ದ ದೇವತೆ ಇದ್ದಾನ. ಪ್ರತಿಮಾಧಿಷ್ಠಿತ ದೇವತಾವತ, ಹೆಂಗ ಪ್ರತಿಮೆಯಲ್ಲಿ ದೇವತೆಗಳು ಭಗವಂತ ಇರ್ತಾನೋ ಹಂಗ ಬೃಹತಿ ಛಂದಸ್ಸಿನಲ್ಲಿಯೂ ಅದರಲ್ಲಿರುವ ವಾಯುದೇವರಲ್ಲಿಯೂ ಇವರಿದ್ದಾರ, ಪರಮಾತ್ಮನಿದ್ದಾನೆ ಅಂತ ತಿಳಿಯಿರಿ. ಅರ್ಥ ಆಯ್ತಲ್ಲ? ಏನಾಯ್ತು ಅಂದ್ರೆ ವಿಷ್ಣುರೇವ ಬೃಹತ್ಯಾಹ ಪ್ರಾಣಸ್ಯ ಅಧಿಷ್ಠಾತ್ರ ದೇವತಾ. ವಿಷ್ಣುವೇ ಬೃಹತಿ ಸಹಸ್ರದ ಹಾಗೂ ಅದರ ಒಳಗಿರುವ ಪ್ರಾಣದೇವರಲ್ಲೂ ಇರುವಂತಹ ಭಗವಂತ. ಹೆಂಗಂದ್ರ ಪ್ರತಿಮಾ ಅಧಿಷ್ಠಿತ ದೇವತಾವತ್, ಪ್ರತಿಮೆಯಲ್ಲಿ ದೇವತೆಗಳು ಇದ್ದಂತೆ. ತಸ್ಮಾತ್ ಬೃಹತ್ಯಾಹ ಸಕಾಶಾತ್, ಹಾಗಾಗಿ ಬೃಹತಿ ಸಹಸ್ರದಿಂದ ಅನುಷ್ಠುಪ್ ಸಂಪಾದನೆ, ಅನುಷ್ಠುಪ್ಪನ್ನ ನೀವು ಹೊರಗಡೆ ತೆಗೆದರೆ ತಸ್ಸೈವ ವಿಷ್ಣೋ, ಅದೇ ಭಗವಂತನ ಪ್ರತಿಮಾಂತರಂ ತಸ್ಮಾದೇವ ನಿರ್ಮಿತಂ ಭವತಿ, ಇನ್ನೊಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದಂತ ಆಗ್ತದ. ಒಂದು ಪ್ರತಿಮಾ ಇತ್ತೀಗ, ಇನ್ನೊಂದು ಪ್ರತಿಮಾ ಮಾಡಿದಂಗ ಆಗ್ತದ. ನೀವು ಎರಡೆರಡು ದೇವರಿಗೆ ಎರಡು ಪ್ರತಿಮಾ. ಅತಏವ ಇಂದ್ರಾತ್ ಪರಿತನ್ವಂ ಮಮ ಇತ್ಯುಕ್ತಂ, ಆದ್ರಿಂದಲೇನೆ ಮೂಲ ವೇದದಲ್ಲಿ ಇಂದ್ರಾತ್ ಪರಿತನ್ವಂ ಮಮ ಅಂದ್ರೆ ಆ ವಾಯುದೇವರಿಂದ ಹೊರಗೆ ಬಂದ ಮತ್ತೊಂದು ಇಂದ್ರಿಯ. ಬೃಹತಿ ಬೃಹತಿ ಸ್ಥವಿಷ್ಣೋರ್ಬಲ ತತ್ ಸಂಪದ್ಯತೆ, ಬೃಹತಿಯಲ್ಲಿರುವ ಭಗವಂತನ ಬಲದಿಂದಲೇ ಅದು ಆಗ್ತದ. ಸಹಿ ತಸ್ಯಾಹ ಷಟ್ರಿಂಶದಕ್ಷರಾದಿತ್ವಮಪಿ ನಿಯಮಯತಿ ತತ್ಪ್ರಸಾದಾದ್ ವಾಯುಶ್ಚ, ಆ ಭಗವಂತನೇ 36 ಅಕ್ಷರಗಳನ್ನ ನಿಯಮನ ಮಾಡ್ತಾನ, ಅವರ ಪ್ರಸಾದದಿಂದ ವಾಯುದೇವರೂ ಕೂಡ. ವಾಯುರೇವ ಹಿ ಯದ್ ಭಗವನ್ನಿಯತೋ ನಿಯಮಯತಿ, ವಾಯುದೇವರೇ ಭಗವಂತನಿಂದ ನಿಯತರಾಗಿ ನಿಯಮನವನ್ನು ಮಾಡ್ತಾರೋ. ತಸ್ಮಾದ್ ಇಂದ್ರಾತ್ ಪರಿ ಇತ್ಯಸ್ಯ, ಇಂದ್ರಾತ್ ಪ್ರಾಣಾದಿತಿ ವ್ಯಾಖ್ಯಾತತ, ಆದ್ದರಿಂದಲೇನೆ ಆ ಭಗವಂತನಿಂದ ಪ್ರೇರಣೆಗೆ ಒಳಗಾಗಿ ವಾಯುದೇವರಿಂದ ಪ್ರತಿಮೆ ಅಂತ ಮತ್ತೆ ಹೇಳಿದ್ದಾರೆ. ಇದೆಲ್ಲ ಶಬ್ದಗಳ ಅರ್ಥ ವ್ಯಾಖ್ಯಾನವನ್ನು ಮಾಡಿದರು. ಮುಂದ ಯಾವತ್ ಸಹಸ್ರಂ ಬೃಹತಿ ತಾವತ್ ಛಂದಸೇನ ಅನುಷ್ಠುಭಾಂ ಛಂದಸಾಂಬಾ ತದನ್ನೇಷಾಂ ಬೃಹತಿತ್ವಂ ಸ್ಮರೇತ್ ತತಃ. ಮತ್ತ ಸಹಸ್ರಂ ಬೃಹತಿ, 1000 ಬೃಹತಿ ಮಂತ್ರಗಳನ್ನು ಹೇಳಿದಾಗ ಏನಾಗ್ತದೋ ಅದರಲ್ಲಿ ಅನುಷ್ಠುಭಾಂ ಛಂದಸಾಂ ತದನ್ನೇಷಾಂ ವಾ, ಅನುಷ್ಠುಪ್ ಛಂದಸ್ಸಾದ್ರೂ ತಗೊಳ್ರಿ, ಉಳಿದ ಛಂದಸ್ಸುಗಳನ್ನ ತೆಗೆದುಕೊಳ್ಳ್ರಿ. ಬೃಹತಿತ್ವಂ ಸ್ಮರೇತ್ ತತಃ, ಆ ಛಂದಸ್ಸುಗಳಲ್ಲಿ ಬೃಹತಿ ಛಂದಸ್ಸನ್ನ ಸ್ಮರಣೆ ಮಾಡ್ರಿ. ಅಂದ್ರೆ ಏನು? ಇದನ್ನ ತಗೊಂಡಿದ್ರಿ, ಗಾಯತ್ರಿ ಛಂದಸ್ ತಗೊಂಡಿದ್ರಿ ಅಂದ್ರೆ 24 ಅಕ್ಷರ ಆಗಿರ್ತಾವ, ಅದಕ್ಕೆ ಉಳಿದ ಅಕ್ಷರಗಳನ್ನ ಜೋಡಣೆ ಮಾಡ್ಕೊಂಡು ಅದನ್ನ ಬೃಹತಿ ಮಾಡ್ಕೊಳ್ರಿ. ಅನುಷ್ಠುಪ್ ತಗೊಂಡಿದ್ರಿ ಅಂದ್ರೆ ಅದಕ್ಕೆ ಉಳಿದ ಅಕ್ಷರಗಳನ್ನು ತಗೊಂಡು ಬೃಹತಿ ಮಾಡ್ಕೊಳ್ರಿ. ಹಿಂಗೆ ಯಾವ ಛಂದಸ್ಸನ್ನು ತೆಗೆದುಕೊಂಡ್ರು ಬೃಹತಿ ಛಂದಸ್ಸಾಗಿ ಸಂಪಾದನೆ ಮಾಡ್ರಿ. ಯಾಕ ಹಂಗಿದ್ರೆ ಏನಾಗ್ತದ? ತೇನ ಸರ್ವಗತೋ ವಿಷ್ಣು ಸರ್ವಸ್ಮಾದಿ ಕೋರ್ಚಿತ, ಆದ್ದರಿಂದ ಸರ್ವಗತನಾಗಿರುವ ಪರಮಾತ್ಮನನ್ನು ಎಲ್ಲಕ್ಕಿಂತ ಹೆಚ್ಚು ಪೂಜೆ ಮಾಡಿದಂತೆ ಆಗ್ತದ. ಭವೇದೇವಂ ಜಾನತಸ್ತು ಕೃತಾಚ ಪ್ರತಿಮಾ ಭವೇತ್, ಹಿಂಗ ತಿಳ್ಕೊಂಡವನು ಒಂದು ಪ್ರತಿಮೆಯನ್ನ ಮಾಡಿದಂತೆ ಆಗ್ತದ. ತಥಾ ವಾಯೋರಪಿ ಕೃತ ವಾಯುರ್ಹಿ ಪ್ರತಿಮಾ ಹರೇ, ಅದೇ ರೀತಿಯಾಗಿ ವಾಯುದೇವರು ಅಂದ್ರೆ ವಾಯೋರಪಿ ಕೃತ, ವಾಯುದೇವರನ್ನೂ ಮಾಡಿದಂತೆ, ವಾಯುದೇವರನ್ನು ಮಾಡಿದಂತೆ ಅಂದ್ರೆ ವಾಯುದೇವರಿಗೆ ಒಂದು ಪ್ರತಿಮೆಯನ್ನ ಮಾಡಿದಂತೆ. ವಾಯುರ್ಹಿ ಪ್ರತಿಮಾ ಹರೇಹೇ, ವಾಯುದೇವರಾದರೂ ಭಗವಂತನ ಪ್ರತಿಮಾ ಎನಿಸಿದ್ದಾರೆ. ತಸ್ಮಾದ್ ವಾಯುಕೃತಂ ಸರ್ವಂ ಕ್ರಿಯತೆ ವಿಷ್ಣುನೇವಹಿ, ಆದ್ದರಿಂದ ಎಲ್ಲಾದರೂ ಯಾವ ಕಾರ್ಯವನ್ನ ವಾಯುದೇವರು ಮಾಡ್ತಾರ ಅಂತಾದ್ರೆ ಅದನ್ನ ಪರಮಾತ್ಮನೇ ಮಾಡ್ತಾನಂತ ತಿಳ್ಕೊಳ್ರಿ. ಬೃಹತಿ ಸಹಸ್ರಂ ಸಂಪನ್ನಂ ಏಕಾದಶ ಶತಂ ಪುನಃ ಅನುಷ್ಠುಭಾನು ಸ್ಮರೇತ್ ಪಂಚವಿಂಶೋತ್ತರ ಮುದಾರಧೀಹಿ. ಬೃಹತಿ ಸಹಸ್ರ ಆದ ಮೇಲೆ ಅದಕ್ಕೆ 1125 ಏನು ಮತ್ತೆ ಛಂದಸ್ಸದು ಅನುಷ್ಠುಪ್ ಆಗ್ತದ ಅಂತ ತಿಳ್ಕೊಳ್ರಿ. ತೇನ ವಾಯೋಹೋ ಉಮೋತ್ಪತ್ತಿ, ವಾಯುದೇವರಿಂದ ಉಮಾದೇವಿಯ ಉತ್ಪತ್ತಿ ಆಗ್ತದ. ಸಮ್ಯಕ್ ಜ್ಞಾನಾತ್ ಸ್ಮೃತ ಭವೇತ್, ಚಂದಾಗಿ ತಿಳಿದುಕೊಂಡಂತೆ, ತಿಳಿದುಕೊಂಡ್ರೆ ಹಂಗ ಪ್ರತಿಮಾ ಉಮಾದೇವಿ ಹುಟ್ಟಿದಂತೆ. ತಥೋ ದ್ವಿತೀಯ ಪ್ರತಿಮಾ ವಿಷ್ಣೋರೇವ ಕೃತ ಭವೇತ್, ಆದ್ದರಿಂದ ಎರಡನೇ ಪ್ರತಿಮಾ ಭಗವಂತನದ್ದನ್ನ ಮಾಡಿದಂತೆ ಆಗ್ತದ. ಒಂದು ದೇವ್ರ ಪೆಟ್ಟಿಗೆ ಇತ್ತು ಮನ್ಯಾಗ, ದೊಡ್ಡದಿತ್ತು ದೇವ್ರ ಪೆಟ್ಟಿಗೆ, ಊರ್ ವೇಳೆ ಕಡ್ನಾಡಿ ಆಗ್ಲಿಗತ್ತಿತ್ತು ಅಂತ ಅದ್ರಲ್ಲಿ ತೆಗೆದು ಒಂದು ಸಣ್ಣ ಮಾಡ್ಕೊಂಡಂಗ ಇಷ್ಟರ್ಥ. ಸಣ್ಣ ಪೆಟ್ಟಿಗೆ ಮಾಡ್ಕೊಂಡಿರ್ತಾರೆ. ತಥೋ ವಿಷ್ಣುನ ಅನುಪ್ರವಿಷ್ಟೋ ಯದುಮಾ ವಾಯುಶ್ಚ ತದ್ದಶೋ, ಭಗವಂತನಿಂದ ಪ್ರವೇಶಗೊಂಡಿರುವಂತವಳು ಉಮಾದೇವಿ ಹಾಗೂ ವಾಯುದೇವರು ಇತ್ಯಾದಿ ಚ. 2 ಸರ್ತಿ ಅದೇ ವಿಷಯ ಹೇಳ್ಯಾರ ಅಂತ ತಿಳಿಬೇಡ್ರಿ. ಒಂದ್ ಸರ್ತಿ ಆಚಾರ್ಯರು ತಮ್ಮ ವಾಕ್ಯದಲ್ಲಿ ಹೇಳಿದ್ದಾರೆ, ಇನ್ನೊಂದ್ ಸರ್ತಿ ಪ್ರಮಾಣದಲ್ಲಿ ಕೊಟ್ಟು ಹೇಳ್ಯಾರ. ವಿಷಯ ಇರೋದಷ್ಟೇ ಅದ. ಅಲ್ಲಿ ಸ್ರಕ್ತಯ ವಿಭಾಗ ಅಂತ ಅರ್ಥ. ಏನದಲ್ಲಿ ಮಂತ್ರದಲ್ಲಿ ಹೇಳುವಾಗ ಸಂಪದ್ಯಮಾನ ನವಸ್ರಕ್ತಿ ಅಂತದ, ಆ ಸ್ರಕ್ತಿ ಶಬ್ದಕ್ಕ ವಿಭಾಗ ಅಂತ ಅರ್ಥ. ಶಬ್ದ ನಿರ್ಣಯವನ್ನು ಕೊಡ್ತಾರ. ಸ್ರಕ್ತಿರಂಶೋ ವಿಭಾಗಶ್ಚ ವಿದಲಂ ಚೇತಿ ಕಥ್ಯತೆ ಇತಿ ಶಬ್ದ ನಿರ್ಣಯೇ ಅಂತ ಆಯ್ತು.
ಸರಿ, ಇಷ್ಟಕ್ಕ ಈ ಭಾಗ ಮುಗಿಸಿ ಇನ್ನೊಂದು ಸ್ವಲ್ಪ ಹೊಸ ಅಂಶವನ್ನ ಪ್ರಾರಂಭ ಮಾಡ್ತಾರೆ. ಏನಂತಾರ ಹೊಸ ಅಂಶವನ್ನ ಅಂತಂದ್ರೆ, ಸರಿ ನೋಡ್ರಿ. ಹಾ, ಸಯೇವ ವಾಚ ಪರಮೋ ವಿಕಾರ ಯದೇತನ್ ಮಹದುಕ್ತಂ. ಈ ಬೃಹತಿ ಸಹಸ್ರ ಬಗ್ಗೆ ಇಷ್ಟೆಲ್ಲವನ್ನ ಹೇಳಿದರು. ಹೇಳಿದ ಮೇಲೆ ನಾವು ಈಗ ಕೆಲವು ಅಂಶಗಳನ್ನ ತಿಳ್ಕೊಂಡಾಯ್ತು. ಈಗ ಹೊಸ ಅಂಶ ಏನ್ ಕೇಳಿಕ್ ಹೊರಟಿದ್ದೇವೆ ಅಂದ್ರೆ, ಬೃಹತಿ ಸಹಸ್ರವು ಒಂದು ಅಕ್ಷರದ ವ್ಯಾಖ್ಯಾನವಾಗಿದೆ ಅಂತ ಹೇಳಿ ಹೊರಟಾರ. ಒಂದೇ ಒಂದು ಅಕ್ಷರ, ಆ ಒಂದೇ ಒಂದು ಅಕ್ಷರದ ವ್ಯಾಖ್ಯಾನವಾಗಿದೆ ಅಂತ ಹೇಳಿಕ್ ಹೊರಟ್ರೆ ಬಹಳ ಆಶ್ಚರ್ಯ ಆಗ್ತದೆ. ಏನು? ಬೃಹತಿ ಸಹಸ್ರವು ಒಂದೇ ಅಕ್ಷರದ ವ್ಯಾಖ್ಯಾನವಾಗಿದೆ ಮತ್ತು ಶ್ರೇಷ್ಠವಾದ ವ್ಯಾಖ್ಯಾನವಾಗಿದೆ. ಎರಡು ವ್ಯಾಖ್ಯಾನವಾಗಿದೆ ಅಂತ ಒಂದು, ಶ್ರೇಷ್ಠವಾದ ವ್ಯಾಖ್ಯಾನವಾಗಿದೆ ಅಂತ ಒಂದು. ಯಾವ ಅಕ್ಷರ ಅಂತ ಕೇಳಿದ್ರೆ ಅ ಮುಗಿದು ಹೋಯ್ತು. ಅ ಅದಕ್ಕೆ ಬರೆದಿಟ್ಕೊಳ್ರಿ. ಏನ್ ಬರೆದಿಟ್ಕೊಳ್ಬೇಕು? ಬೃಹತಿ ಸಹಸ್ರವು ಅಕಾರದ ಶ್ರೇಷ್ಠವಾದ ವ್ಯಾಖ್ಯಾನವೆನಿಸಿದೆ. ಅ ಎಂಬ ಅಕ್ಷರದ ಶ್ರೇಷ್ಠ ವ್ಯಾಖ್ಯಾನವೆನಿಸಿದೆ. ಬೃಹತಿ ಸಹಸ್ರವು ಅ ಅಕ್ಷರದ ಶ್ರೇಷ್ಠವಾದ ವ್ಯಾಖ್ಯಾನವೆನಿಸಿದೆ. ಆಯ್ತಾ? ಅಂದ್ರೆ ಈಗೇನಾಗ್ಬೇಕು, 1,000 ಮಂತ್ರಗಳು 36,000 ಅಕ್ಷರಗಳು, ಸ್ವರ 36,000, ವ್ಯಂಜನ 36,000 ಅಕ್ಷರಗಳು ಸೇರಿ ಯಾವುದರ ಅರ್ಥವನ್ನ ಹೇಳಬೇಕು ಅಂತ ಕೇಳಿದ್ರೆ ಅಕಾರದ ಅರ್ಥವನ್ನ ಹೇಳಬೇಕಷ್ಟೆ. ಅಲ್ರಿ, ಮತ್ತ ಅಕಾರ ಮುಖ್ಯವೋ ಬೇರೆ ಇನ್ಯಾವುದಾದ್ರೂ ಮುಖ್ಯವೋ ಅಂತ ಕೇಳಿದ್ರೆ ಎಲ್ಲಕ್ಕಿಂತ ಮುಖ್ಯವಾದ ಅಕ್ಷರ ಅಕಾರ. ಓಂಕಾರ ಅಲ್ವೇನು ಅಂದ್ರೆ ಓಂಕಾರಕ್ಕಿಂತಲೂ ಮುಖ್ಯವಾದದ್ದು ಅಕಾರ ಅಂತ ಹೊಸ ಅಂಶ ಶುರು ಮಾಡ್ಲಿಕ್ಕೆ. ಏನಾಯ್ತು? ನೆನಪಿಟ್ಟುಕೊಳ್ರಿ. ಅಕಾರದ ಮುಂದುವರೆದ ಭಾಗ ಅಕಾರ, ಉಕಾರ, ಮಕಾರ, ಓಂಕಾರ. ಅದರ ಮುಂದುವರೆದ ಭಾಗಗಳೇನವ ನೋಡ್ರಿ. ಯಾವುದದು ನಾವು ಹೇಳಿದ್ದು? ವ್ಯಾಹತಿ ತ್ರಯಗಳು, ಭೂಹು ಭುವಃ ಸ್ವಃ, ಅದರದ್ದು ಗಾಯತ್ರಿಯ 3 ಪಾದಗಳು, ಅದರದ್ದು ಪುರುಷ ಸೂಕ್ತ, ಅದರದ್ದು 3 ವೇದಗಳು ಅಂತ ಹಿಂಗೇನು ಹೇಳಿದ್ದೇವೋ ಇದೇ ವ್ಯಾಖ್ಯಾನ ಕ್ರಮದಲ್ಲಿ ಅಕಾರಕ್ಕೆ ವ್ಯಾಖ್ಯಾನವೆನಿಸಿದ್ದು ಬೃಹತಿ ಸಹಸ್ರ. ಹಂಗಾರೆ ಅಕಾರದ ಅರ್ಥವೇನು? ಯಾವ ಅರ್ಥವನ್ನ ಇದು ಹೇಳಲಿಕ್ಕೆ ಹೊರಟದ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಶ್ರೀಮದಾಚಾರ್ಯ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೊರಡ್ತಾರೆ. ಸರಿನಾ? ಹೌದು. ಅ ಆದ್ಮೇಲೆ ಅ ಉಮ ಬರ್ಬೇಕು, ಮುಂದೆ ಅ ಆದ್ಮೇಲೆ ಅ ಉಮ ಬರ್ಬೇಕು. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ, ಊಮಗಳೆರಡೂ ಕೂಡ ಹೂವು ಹಣ್ಣಿದ್ದಂಗ. ಎದರದ್ದು ಅಂದ್ರೆ ಅಕಾರದ ವೃಕ್ಷದ ಅಂತ ಹೇಳಿಗತ್ತಾರ. ಅ ಎಂಬ ವೃಕ್ಷದ ಹೂವು ಹಣ್ಣುಗಳು ಯಾವುದು? ಊಮ ಕೂಡ್ಕೊಂಡು ಓಮ ಆಗ್ಯದಂತ. ಸರಿನಾ? ಒಂದು ಕೇಳಿದ್ದೆವು, ಬೃಹತಿ ಸಹಸ್ರವು ವಿಷ್ಣು ಸಹಸ್ರನಾಮದ ಅರ್ಥವಾಗಿದೆ ಅಂತ ಕೇಳಿದ್ದೆವು. ಒಂದು ಅರ್ಥ ಕೇಳಿದ್ವಿ, ವ್ಯಾಖ್ಯಾನ ಅಂತ ತಿಳ್ಕೊಂಡು ಹೇಳಿದ್ವಲ್ಲ. ಈಗ ಬೃಹತಿ ಸಹಸ್ರ ಮತ್ತೆದಕ್ಕೆ ವ್ಯಾಖ್ಯಾನ ಆಗ್ಯದ ಅಂತ ಕೇಳಿದ್ರೆ ಅಕಾರಕ್ಕೆ ವ್ಯಾಖ್ಯಾನವಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಸರಿನಾ? ಮುಂದಕೊಂಡು ಬರ್ರಿ. ಏನು? 36,000 ಸ್ವರಗಳು, 72,000 ಅಕ್ಷರಗಳು ಕೂಡಿ ಅ ಎಂಬುದರ ಅರ್ಥವನ್ನು ಹೇಳಿಕೊಂಡಾವ. ಬೃಹತಿ ಸಹಸ್ರ, ಬೃಹತಿ ಮಂತ್ರ ಬೇಕಾಗಿದೆ, 36 ಅಕ್ಷರ ಬೇಕಾಗಿದೆ. 36 ಅಕ್ಷರ ಇದ್ದಿದ್ದಿಲ್ಲ ಅಂತ ಇಟ್ಕೊಳ್ರಿ. ಯಾವುದನ್ನೇ ಬೃಹತಿ ಮಾಡ್ಲಿಕ್ಕೆ ಹೊರಟ, ಉದಾಹರಣೆಗೆ ಒಂದು ಗಾಯತ್ರಿ ಮಂತ್ರ ತಗೊಂಡಿದ್ವಿ. ಯಾವುದೋ ಒಂದು ಎಷ್ಟು ಅಕ್ಷರ ಇರ್ತದ? 24. ಅದ್ರ ಮುಂದೆ ಇನ್ನೊಂದು ಗಾಯತ್ರಿ ಇರ್ತದೆ ಅಂತ ಇಟ್ಕೊಳ್ರಿ. ಅದ್ರೊಳಗೆ 24 ಇಲ್ಲಿಗ. ಇದ್ರಾಗ ಎಷ್ಟು ಕಡಿಮೆ ಬಿದ್ದಾವ ಹೇಳ್ರಿ? 24ಕ್ಕೆ ಎಷ್ಟು ಕುಡಿದ್ರೆ 36 ಆಗ್ತದ? 12 ಅಕ್ಷರ ಬೇಕು. ಹಂಗಾರ ಅಲ್ಲಿ 2 ಪಾದ ತಗೊಂಡು ಇರೋಗ ಸೇರಿಸ್ಕೊಳ್ಳೋದು. ಅಲ್ಲಿ 24 ಅಕ್ಷರ ಅದಲ್ಲ, ಮತ್ತೆ 4 ಪಾದ ಅಲ್ಲಿ ಇರ್ಬೇಕಲ್ಲ, ಮತ್ತೆ ಅಲ್ಲಿಯೂ ಅದನ್ನೇನ್ ಮಾಡೋದಂದ್ರೆ ಇಲ್ಲಿ ತಂದ್ಬಿಡೋದು. ನನಗೆ ಇಲ್ಲಿ ತಂದ್ವಿ ಅಂದ್ರೆ ಇದು 36 ಅಕ್ಷರ ಆದ್ರಿಂದ ಇದೇನಾಯ್ತು ಅಂತ ಕೇಳಿದ್ರೆ ಬೃಹತಿ ಆಯ್ತು. ಹೌದು, ನಮಗೆ ಅಕ್ಷರ ಬೇಕಲ್ಲ, ಅಷ್ಟೇ. ನಮಗೆ 36 ಅಕ್ಷರಗಳು ಬೇಕಷ್ಟೇ. ನಮಗೆ ಏನು ತೊಂದರೆ ಆಗೋದಿಲ್ಲ, ಎಲ್ಲ ಫಸ್ಟ್ ಕ್ಲಾಸ್ ಆಗ್ತದೆ. ಹೇಳ್ತೀನಿ ನಿಮಗೆ. ಅದಕ್ಕೆ ಬೃಹತಿ ಹೇಳ್ತೀನಿ, ಇಲ್ಲ ಗೊತ್ತಾಗಿಲ್ಲ, ಕಲ್ಪನಾ ಬರಂಗಿಲ್ಲ.
ಈಗ ಅವ್ರು ಕೇಳಿದ್ದೇನಂದ್ರೆ ಅರ್ಥ ವ್ಯತ್ಯಾಸ ಆಗಿಲ್ಲ, ಅರ್ಥ ಏನು ವ್ಯತ್ಯಾಸ ಆಗಿಲ್ಲ, ಸ್ವರನೂ ವ್ಯತ್ಯಾಸ ಆಗಿಲ್ಲ. ಆ ಸ್ವರ ಹಂಗೆ ಇರ್ತದೆ, ಏನು ವ್ಯತ್ಯಾಸ ಆಗೋದಿಲ್ಲ, ಏನಿಲ್ಲ. ಅದನ್ನ ತಗೊಂಡ್ಬಿಟ್ಟಿವಿ. ಈ ಇದಕ್ಕೆ 3 ಕಾಲಿಗೆ 4ನೇ ಕಾಲು ಹೊಂದ್ಕೊಳ್ತೀವಿ ಅಂದ್ರೆ ಸರಿ ಆಗ್ತದೆ, ಅರ್ಥ ಸರಿ ಹೋಗ್ತದೆ. ಹೌದು, ಬೃಹತಿ ಹಚ್ಕೊಂಡ್ಬಿಟ್ರೆ ಮುಗಿದು ಹೋದ್ ಕೆಲಸ ಅಷ್ಟೇ. ಹೆಂಗಿದ್ದೇನೆ ಮಾಡ ಸರಿ. 4 ಅಕ್ಷರಕ್ಕಲ್ಲ, 4 ಅಕ್ಷರಕ್ಕೆ ಪದಿ ಪದಿ ಅಂತ ಕರೀತಾರ. ಪಾದ ಆದ್ರ ಮತ್ತೆ ಗಾಯತ್ರಿ ಇದ್ದಾಗ ತ್ರಿಪದಿ ಅದು. ಅಂದ್ರೆ 8 ಎಷ್ಟು ಅಕ್ಷರ? 24 ಆಗ್ಬೇಕಲ್ಲ. ಎಷ್ಟು ಮೂರ್ಲೆ 24? 8 ಮೂರ್ಲೆ 24. ಎಂಟ್ರದ ಒಂದು ಪಾದ ಇರ್ತದ. ಅದ್ರದ್ದು 8ರದ ಒಂದು ಪಾದ ಇರ್ತದೆ. ಹಾ, ಇದು ಪದಿ, ಅದು ಪಾದ. ಸರಿ, ಮುಂದೆ. ಅಲ್ಲ, ಇದನ್ನ ಹೆಂಗೆ ಕೂಡಿಸ್ತೀರಿ? ಈಗ ಉಮಾದೇವಿ ಏನಾದ್ರು ಪೂರ್ಣ ಪ್ರತಿಮೆ ಅಲ್ಲ. ಆವಾಗ ಈ ವಾಯುದೇವರು ಮತ್ತು ರುದ್ರದೇವರು ಮನೋಭಿಮಾನಿ ರುದ್ರದೇವರು ಕೂಡಿದಾಗ ಅದು ಪೂರ್ಣ ಪ್ರಮಾಣವಾಗಿ ಬೃಹತಿ ಅಂತ ಆಗ್ತದೆ. ನಾವು ಹೇಳೇ ಇಲ್ಲಪ್ಪ ಅದನ್ನ. ಕೇವಲ ವಾಗೀಂದ್ರಿಯದಿಂದ ಯಾರೂ ಕೆಲಸವನ್ನ ಮಾಡುವುದಿಲ್ಲ, ಮನಸ್ಸಿನಿಂದ ಮತ್ತು ಪ್ರಾಣದೇವರಿಂದ ಪ್ರೇರಿತರಾದಾಗ ಮಾತ್ರ ಕೆಲಸ ಮಾಡ್ತಾರ ಅಂತ ಇಷ್ಟೇ ಹೇಳಿದ್ರು. ಇದಕ್ಕೇನು ಸಂಬಂಧ ಇಲ್ಲ, ಪ್ರತಿಮಾಕ್ ಸಂಬಂಧ ಇಲ್ಲ. ಅವಳ ಅಪೂರ್ಣ ಹೆಂಗ ಅಂದ್ರ ಅವಳಿಂದ ಈ ಪ್ರೇರಣಾ ಆದಾಗ್ಲೂ ಕೆಲಸ ಆಗ್ಲಿಲ್ಲ, ಅದರಿಂದ ಅವಳ ಅಪರಿಪೂರ್ಣಳು ಅಂತ ಹೇಳಿತ್ತು. ಮನ್ನಿದು ಬನ್ನಿದೆಲ್ಲ ಬರ್ಕೊಳ್ಳಾರುವುದು ಕಾಣಿಸ್ತದೆಲ್ಲ ಕೇಳ್ಕೊಳ್ಬೋದ. ಸವಾ ಏಷ ವಾಚಃ ಪರಮೋ ವಿಕಾರ ಯದೇತನ್ ಮಹದುಕ್ತಂ. ಹಿಂಗ ಬೃಹತಿ ಸಹಸ್ರ ಏನಿದೆಯೋ ಇದು ಅಕಾರದ ಶ್ರೇಷ್ಠವಾದ ವ್ಯಾಖ್ಯಾನವೆನಿಸಿದೆ. ಕಡಿಮೆ ಇದ್ದದ್ದನ್ನ ಜಾಸ್ತಿ ಮಾಡ್ಲಿಕ್ಕೆ ಸೇರ್ಸ್ಕೋಬೇಕು, ಜಾಸ್ತಿ ಇದ್ದದ್ದನ್ನ ಕಡಿಮೆ ಮಾಡ್ಲಿಕ್ಕೆ 4 ಪಾದದ ಬದ್ಲಿ 5 ಪಾದ ಅನ್ಬೇಕು. ಅವಾಗ 5 ಪಾದ ಅನ್ಬೇಕಾಗ್ತದೆ, 1 ಪಾದ ಎಕ್ಸ್ಟ್ರಾ ಆಗ್ತದೆ. ಅವಾಗ ಪಂಚಪಾದಿಕ 5 ಪಾದ ಬೃಹತಿ ಆಗ್ಲಿಕ್ಕೆ ಶುರು ಮಾಡ್ತದೆ. ಸಾಮಾನ್ಯವಾಗಿ ಒಂದು ಶ್ಲೋಕದೊಳಗೆ 4 ಪಾದ, ಈ 4 ಪಾದ ಕಡಿಮೆ ಬಿದ್ರೆ ಹಿಂದಿನ ತಗೊಂಡಿರ್ತೀವಿ. ಹೆಚ್ಚಿಗೆ ಆದ್ರೆ ಅದನ್ನೇನು ಕಡಿಮೆ ಮಾಡೋಂಗಿಲ್ಲ, ಅದನ್ನ ಇನ್ನೊಂದು ಪಾದವಾಗಿ ಪರಿವರ್ತನೆ ಮಾಡ್ಕೊಂಡು ಅನ್ಬೇಕಷ್ಟು ಕೆಲಸ. 5 ಪಾದ ಆಗಿರುತ್ತೆ ಅಷ್ಟೇ. ಸರಿ, 36 ಆದ್ಮೇಲೆ 8 ಉಳಿತಾವ. ಮತ್ತೆ 8ರದ ಮತ್ತೊಂದು ಪಾದಾಗೆ ಬಿಡ್ತದೆ. ಅಲ್ಲಿ 44 ಇದ್ರೆ 36 ಆದ್ಮೇಲೆ ಮತ್ತೆ 8 ಉಳಿತಾವ. 8 ಉಳ್ಕೊಳ್ಳಿ ಮತ್ತೊಂದು ಪಾದ ಆಗೇ ಬಿಡ್ತದ. ಅದಕ್ಕೆ ಇನ್ನೊಂದು ಪಾದ ಹೆಚ್ಚಿಗೆ ಅನ್ಬೇಕು, 5 ಪಾದದ ಅಲ್ಲಿ ಬರ್ತದೆ. ಹಂಗೆ ವ್ಯವಸ್ಥೆ ಮಾಡ್ಯಾರ. ಸರಿ, ರೈಟ್. ಮುಂದೆ ಏನಂತಾರ? ಸವಾ ಏವ ವಾಚಃ ಪರಮೋ ವಿಕಾರ. ಈ ಬೃಹತಿ ಏನಾಗ್ಯದಲ್ಲ, ಇದುವೇ ವಾಚಃ ಪರಮೋ ವಿಕಾರ, ಅಕಾರದ ಶ್ರೇಷ್ಠ ವಿಕಾರ. ಅಕಾರದ ಶ್ರೇಷ್ಠ ವಿಕಾರ ಅಂದ್ರೆ ವ್ಯಾಖ್ಯಾನ ಅಂತ ಅರ್ಥ. ಯದೇತನ್ ಮಹದುಕ್ತಂ. ಶ್ರೀಮದ್ ಆಚಾರ್ಯ ಭಾಷ್ಯ ಬರೀತಾರ, ಸವಾ ಏಷ ವಾಚಃ ಪರಮೋ ವಿಕಾರ ಅಂತನ್ನೋ ಶಬ್ದಕ್ಕೆ ಅಕಾರಾಖ್ಯ ವಾಗ್ವಿಕಾರೇಶು ಉತ್ತಮೋ ಬೃಹತಿ ಸಹಸ್ರಾಖ್ಯ. ಅಕಾರವೆನಿಸಿದ ವಾಗ್ವಿಕಾರಗಳಲ್ಲಿ ಉತ್ತಮವಾದದ್ದು ಬೃಹತಿ ಸಹಸ್ರ. ಅಕಾರದ ವ್ಯಾಖ್ಯಾನವೆನಿಸಿದೆ ಅಂತ ಅರ್ಥ. ಅದಕ್ಕೆ ಬೇರೆ ಏನಿಲ್ಲ. ಸರಿ ಆಯ್ತಾ? ನೋಡ್ರಿ, ಬಹಳ ಚಂದ ವಿಷಯ ತಗೊಳ್ರಿ. ಅಕಾರ ಪ್ರಥಮಂ ನಾಮ ವಿಷ್ಣೋ. ಅಕಾರ ಪ್ರಥಮಂ ನಾಮ ವಿಷ್ಣೋ. ಭಗವಂತನ ಮೊದಲನೇ ಹೆಸರು ಯಾವುದು ಅಂತ ಕೇಳಿದ್ರೆ ಮೊದಲನೇ ಹೆಸರು ಏನಾಗ್ಯದ್ರಿ? ಆಗ್ಯದ. ಅಕಾರ ಪ್ರಥಮಂ ನಾಮ. ಸರಿ ಆಯ್ತೇನೆ ಹೇಳಿದ್ದೇನಂತ? ಪ್ರಥಮಂ ನಾಮ, ಮೊದಲನೇ ನಾಮ. ಸರಿ, ಏನ್ ಹೇಳ್ತದ ಅದು? ಸರ್ವಗುಣಾನ್ ಬ್ರುವನ್ ಸರ್ವದೋಷ ವಿರುದ್ಧತ್ವಾತ್ ಗುಣಾನಾಂ ಅನ್ಯತಾಮಪಿ ವಿಷ್ಣೋರ್ವದತಿ ಜೀವೇಭ್ಯೋ ಜಡೇಭ್ಯಶ್ಚೈವ ಸರ್ವದಾ ಅಭಾವಂ ಚೈವ ದೋಷಾಣಾಂ ಸರ್ವೇಷಾಂ ಕೇಶವೇ ವದೇತ್. ಮೊದಲನೇದ್ದು ಅಕಾರಕ್ಕೆ ಏನ್ ಅರ್ಥ ಅದ ಅಂತ ಕೇಳಿದ್ರೆ ಇಷ್ಟ ಅರ್ಥ ಅದ. ಮೊದಲನೇದ್ದು ವಿರುದ್ಧ ಅಂತ ಒಂದರ್ಥ, ಎರಡನೇದ್ದು ಅನ್ಯ ಅಂತ ಒಂದರ್ಥ, ಮೂರನೇದ್ದು ಅಭಾವ ಅಂತ ಒಂದರ್ಥ. 3 ಅರ್ಥಗಳಿವೆ ಅಕಾರಕ್ಕೆ. 3 ಅರ್ಥಗಳು: ವಿರುದ್ಧ, ಅನ್ಯ, ಅಭಾವ. ವಿರುದ್ಧ, ಅನ್ಯ, ಅಭಾವ 3 ಅರ್ಥಗಳು ಅಕಾರಕ್ಕೆ ಇದೆ. ಸರಿ 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 ಹೋಯ್ತಾ? ಬರ್ಕೊಂಡ್ರ 3 ಅರ್ಥ ಇದೆ ಅಂತ. ಹೆಂಗ ಏನೇನು ಹೇಳ್ತದ? ಅವಾಗ ಅಕಾರಕ್ಕೆ ಮೊದಲನೇ ಇದ್ದು ವಿರುದ್ಧ ಅಂತ ಹೇಳ್ಬೇಕು. ನೋಡ್ರಿ, ಅನ್ನೋ ಶಬ್ದಕ್ಕೆ ವಿರುದ್ಧ ಅಂತ ಒಂದರ್ಥ, ಅನ್ಯ ಅಂತ ಒಂದರ್ಥ, ಅಭಾವ ಅಂತ ಮತ್ತೊಂದು ಅರ್ಥ. ಈಗ ಅಂದ್ರೆ ಪರಮಾತ್ಮ. ಪರಮಾತ್ಮನು ಏನು ಅಂತ ಕೇಳಿದ್ರೆ
ದೋಷ ವಿರುದ್ಧನಾದವನು ಅಂತ ಅರ್ಥ ಅದಕ್ಕೆ. ಅಂದ್ರೇನು? ವಿರುದ್ಧ. ಪರಮಾತ್ಮನು ಅಂದ್ರೆ ದೋಷ ವಿರುದ್ಧ. ದೋಷ ವಿರುದ್ಧ ಅಂದ್ರೆ ಏನು ಅಂದ್ರೆ ಗುಣ ಉಳ್ಳವನು ಅಂತ ತಾತ್ಪರ್ಯ. ಅನ್ನೋ ಶಬ್ದಕ್ಕೆ ಅರ್ಥ ಏನು ಹೇಳಿಕೊಂಡಿತು? ಗುಣವುಳ್ಳವನು ಅನ್ನೋ ಅರ್ಥ ಹೇಳಿತು. ಹೆಂಗ್ ಹೇಳಿತು ಗುಣವುಳ್ಳವನು ಅನ್ನೋ ಅರ್ಥವನ್ನ ಅಂದ್ರೆ ದೋಷ ವಿರುದ್ಧ. ದೋಷ ವಿರುದ್ಧವಾದದ್ದರಿಂದ ದೋಷ ವಿರುದ್ಧವಾದದ್ದು ಯಾವುದೋ ಅವುಗಳನ್ನ ಉಳ್ಳವನಾದದ್ರಿಂದ ಪರಮಾತ್ಮ ಅಂತ ಕರೆಸ್ಕೋತಾನಂದ್ರೆ ಗುಣವುಳ್ಳವನು ಅಂತ ಕರೆಸಿಕೊಳ್ಳುತ್ತಾನೆ. ಹಿಂಗ ಅಕಾರ ಭಗವಂತನ ಏನನ್ನ ಹೇಳಿ ಭಗವಂತನ ವಿಷಯದಲ್ಲಿ ಏನ್ ಹೇಳಿಕೊಳ್ರ ಅಂತ ಹೇಳಿದ್ರು ನೋಡ್ರಿ. ಅಕಾರ ಪ್ರಥಮಂ ನಾಮ ವಿಷ್ಣು ಸರ್ವಗುಣಾನ್ ಬ್ರವನ್ ಸರ್ವದೋಷ ವಿರುದ್ಧತ್ವಾತ್, ಎಲ್ಲಾ ದೋಷಗಳಿಗೆ ವಿರುದ್ಧವಾದದ್ದರಿಂದ ಅಕಾರವು ಪ್ರಥಮಂ ನಾಮ. ಹಂಗಾರೆ ಏನ್ ಸರ್ವದೋಷ ವಿರುದ್ಧವಾದ್ರಿಂದ ಏನ್ ಹೇಳ್ತದೆ ಅಂದ್ರೆ ಗುಣನಾಮಾನ್ಯತಾಮಪಿ. ಗುಣನಾಮ ಗುಣಗಳನ್ನ ಗುಣಾನಾಮ್ ಅನ್ಯತಾಮಪಿ ಗುಣಗಳನ್ನ ಹೇಳ್ತದೆ. ದೋಷಗಳಿಗೆ ವಿರುದ್ಧವಾಗಿರುವಂತಹದ್ದು ಗುಣಗಳಾದದ್ದರಿಂದ ಅಕಾರವಾದರೂ ವಿರುದ್ಧ ಅನ್ನೋ ಅರ್ಥ ಹೇಳ್ತಾ ಇದ್ದುದರಿಂದಾಗಿ ಯಾವುದರ ವಿರೋಧ ಅಂತ ಹೇಳಬೇಕು ಅಂದ್ರೆ ದೋಷಗಳ ವಿರುದ್ಧವಾದದ್ದು ಯಾವುದು? ಗುಣಗಳು. ಅವುಗಳನ್ನ ಉಳ್ಳವನಾಗಿದ್ದಾನೆ ಪರಮಾತ್ಮ ಅಂತ ಹೇಳಬೇಕು. ಅದೇ ಹೇಳ್ಬೇಕು. ಕಲ್ಪನಾ ಬಂತ ಹೇಳಿದ್ದೇನಂತ ಹೇಳಿ ಅಂತ ಬರ್ಕೊಂಡು ವಿರುದ್ಧ ಅಂತ ಮೊದಲನೇ ಅರ್ಥ ಬರ್ಕೊಂಡು ಯದ್ ವಿರುದ್ಧ ಅಂದ್ರ ದೋಷ ವಿರುದ್ಧ. ದೋಷ ವಿರುದ್ಧವಾದ್ರಿಂದ ಗುಣಗಳಿಂದ ಕೂಡಿದವನು, ಗುಣಗಳಿಂದ ತುಂಬಿದವನು ಅಂತ ಅರ್ಥ ಮಾಡಬೇಕು. ಸರಿ. ಸರ್ವದೋಷ ವಿರುದ್ಧತ್ವಾತ್ ಗುಣಾನಾಂ ಅನ್ಯತಾಮಪಿ ವಿಷ್ಣೋರ್ವದತಿ ಜೀವೇಭ್ಯ ಜಡೇಭ್ಯಶ್ಚೈವ ಸರ್ವದಾ. ಮತ್ತೊಂದು ಅನ್ಯ ಅಂತ ಅರ್ಥ ಹೇಳ್ತದೆ. ಅನ್ಯ ಅಂದ್ರೆ ಭಿನ್ನ ಅಂತ ಅರ್ಥ. ಅಕಾರಕ್ಕೆ ಮತ್ತೊಂದು ಅರ್ಥ ಏನ್? ಎರಡನೇದ್ದು ಅನ್ಯ ಬರೆದಿಲ್ಲ. ಎರಡನೇ ಅರ್ಥ ಅನ್ಯ ಅಂತ ತಿಳ್ಕೊಂಡು. ಅನ್ಯ ಅಂದ್ರೆ ಭಿನ್ನ. ಯಾರಿಂದ ಭಿನ್ನ? ಭಗವಂತ. ಜೀವರಿಂದ ಭಿನ್ನ, ಜಡಗಳಿಂದ ಭಿನ್ನ ಪರಮಾತ್ಮ. ಅದರಿಂದ ಜೀವ ಜಡಗಳಿಂದ ಭೇದವನ್ನ ಹೇಳ್ತದ ವಿಷ್ಣುವಿಗೆ ಅಕಾರವು. ದೋಷಗಳ ವಿರುದ್ಧನಾದ್ರಿಂದ ಗುಣವುಳ್ಳವನಾಗ್ಯಾನ, ಜೀವ ಜಡಗಳಿಂದ ಭಿನ್ನನಾಗಿದ್ದಾನೆ. ಸರಿ ಆಯ್ತಾ? ಮುಂದ ಅಭಾವಂ ಚೈವ. ಅಕಾರಕ್ಕೆ ಅಭಾವ ಅನ್ನೋ ಅರ್ಥ ಅದ. ಯಾವುದರ ಅಭಾವ ಹೇಳ್ತದ? ದೋಷಾಣಂ ಸರ್ವೇಶಾಂ ಕೇಶವೇ ವದೇತ. ಎಲ್ಲ ದೋಷಗಳ ಅಭಾವವನ್ನ ಕೇಶವನಲ್ಲಿ ಹೇಳುತ್ತದೆ. ಸರಿ ಹೋತ? ದೋಷಗಳ ಅಭಾವವನ್ನ ಹೇಳ್ತದ. ಎಲ್ಲಿ ಸೇಮ್ ಇಲ್ಲದ? ವಿರುದ್ಧ ಯಾವುದು? ಗುಣಗಳು ಉಳ್ಳವನು ಅಂತ ಅರ್ಥ. ವಿರುದ್ಧ ದೋಷ ಇದ್ದವನು ಅಂತ ಅರ್ಥ ಅಲ್ಲ. ದೋಷಗಳಿಲ್ಲದವನು. ಸರಿ. ಅಭಾವ ಶಬ್ದವು ದೋಷಾಭಾವವನ್ನು, ಮತ್ತ ವಿರುದ್ಧ ಶಬ್ದವು ಗುಣಗಳನ್ನು, ಅನ್ಯ ಶಬ್ದವು ಭಗವಂತ ಭಿನ್ನ ಅನ್ನೋ ಅರ್ಥವನ್ನ ಹೇಳ್ತದ. ಗೊತ್ತಾಯ್ತಾ? ಅನ್ನೋ ಶಬ್ದಕ್ಕೆ ಮೂರರ್ಥ. ಸರಿ ಹೋಗ್ತದಲ್ಲೋ? ಸರಿ ಬನ್ನಿ. ದೋಷ ವಿರುದ್ಧ ಅಂದಾಗ ಗುಣಗಳು, ದೋಷಗಳ ಅಭಾವ ಅಂದ್ರೆ ದೋಷಗಳು ಇಲ್ಲ ಅಂತ ಇಷ್ಟೇ ಅರ್ಥ. ಅಭಾವ ಶಬ್ದಕ್ಕೂ ವಿರುದ್ಧ ಶಬ್ದಕ್ಕೂ ವ್ಯತ್ಯಾಸದ ಮತ್ತು ಇವ ಅವನ ವಿರೋಧಿ ಅನ್ನೋದಕ್ಕೂ ಇವ ಅವ ಅಲ್ಲ ಅಂಬೋದಕ್ಕೂ ವ್ಯತ್ಯಾಸ ಹೇಳ್ಬೇಕಲ್ಲ. ದೋಷಗಳೇ ಇಲ್ಲ ಅಂಬೋದು ಅಕಾರದ ಅರ್ಥ. ದೋಷಗಳ ವಿರುದ್ಧವಾಗಿರುವಂತಹ ಗುಣಗಳವ ಅನ್ನೋದು ಅದರ ಅರ್ಥ ಆಗುತ್ತೆ. ಹಾಗಾದರೆ ಬೃಹತಿ ಸಹಸ್ರವು ಅಕಾರದ ಅರ್ಥವನ್ನ ತಿಳಿಸ್ಲಿಕ್ಕೆ ಶ್ರೇಷ್ಠ ವ್ಯಾಖ್ಯಾನವಾಗಿದೆ. ಅಂದ್ರೆ ಅಕಾರದ ಅರ್ಥ ಏನು ಅಂತ ತಿಳ್ಕೊಂಡ್ವಿ ಅಂದ್ರೆ ದೋಷ ವಿರುದ್ಧವಾಗಿರುವ ಗುಣಗಳು, ಇದು ಅಕಾರದ ಅರ್ಥ. ಗುಣವುಳ್ಳವನು. ಹಂಗಾರೆ ಬೃಹತಿ ಸಹಸ್ರವು ಭಗವಂತನನ್ನು ಗುಣಪೂರ್ಣ ಅಂತ ತಿಳಿಸ್ಲಿಕ್ಕೆ ಹೊರಡುತ್ತದೆ. ಎರಡನೇದ್ದು, ಬೃಹತಿ ಸಹಸ್ರವು ಏನನ್ನ ಹೇಳಲಿಕ್ಕೆ ಹೊರಡುತ್ತದೆ? ಭಗವಂತ ಜೀವ ಜಡಗಳಿಗಿಂತ ಭಿನ್ನ ಅಂತ ಹೇಳಿಕ್ ಹೊರಡುತ್ತದೆ. ಮೂರನೇದ್ದು, ಭಗವಂತನಲ್ಲಿ ದೋಷಗಳೇ ಇಲ್ಲ ಎಂಬುದನ್ನು ಹೇಳಲಿಕ್ಕೆ ಹೊರಡುತ್ತದೆ. ಸರಿ ಆಯ್ತಾ? ಹಂಗಾರೆ ಇಡೀ ಬೃಹತಿ ಸಹಸ್ರದಲ್ಲಿ 3 ಅಂಶಗಳನ್ನು ಚಿಂತನೆ ಮಾಡಬೇಕು ಅಂತ ತಿಳಿಸಿಕೊಟ್ರು. ಈಗ ವಿರುದ್ಧ ಅಂದಾಗ ಅದನ್ನೇ ಯಾಕೆ ತಗೋಬೇಕು ಅಂತಂದ್ರೆ ಅದಕ್ಕೆ ವಿರುದ್ಧ ಹೆಂಗಿರ್ತದ? ಪರಸ್ಪರ ವಿರೋಧ ಇರಬೇಕು. ವಿರೋಧಕ್ಕೆ ಯಾವ್ದು ತಗೋಬೇಕು? ಯಾವುದನ್ನೂ ತಗೊಳ್ಳಿಕ್ ಬರೋದಿಲ್ಲ. ಇವನಿಗೆ ಅವನು, ಅವನಿಗೆ ಇವನು ವಿರುದ್ಧವಾಗಿದ್ದಾಗಲೇನೆ ವಿರುದ್ಧ ಅಂತ ತಗೋಬೇಕು ಹೊರತಾಗಿ ಬೇರೆದೇನು ತೊಗೊಳ್ಳಿ ಬರೋದಿಲ್ಲ. ಹಗಲಿಗೆ ವಿರುದ್ಧವಾದದ್ದು ಅಂದಾಗ ಯಾವ್ದನ್ನು ತಗೋಬೇಕು ಹೊರತಾಗಿ ಇನ್ನೇನೋ ತಗೊಳ್ಳಿಕ್ ಬರೋದಿಲ್ಲ. ಗಡಿಗಿ ಅಂತ ಅರ್ಥ ಮಾಡಬಾರ್ದು. ಗಡಿಗಿ ಅನ್ನಬಾರ್ದು. ಯಾಕೆ? ಹಗಲಿಗೆ ವಿರುದ್ಧ ಅಲ್ಲೇ ಇಲ್ಲದು ಗಡಿಗಿ. ಏನು? ಎಕ್ಸಾಕ್ಟ್ಲಿ ಅಪೋಸಿಟ್. ಅದಕ್ಕೆ ಗಡಿಗಿ ವಿರುದ್ಧ ಯಾವುದು ಅಂತ ಕೇಳಿದ್ರೆ
ಮತ್ತೆ ಇನ್ನೊಂದು ಗಡಿಗೆ ಅಂತ ಹೇಳ್ಬೇಕು ಹೊರತಾಗಿ ಮತ್ತ ಬಿಸಿಲು ಅಂತ ಹೇಳಲಿಕ್ಕೆ ಹೋಗಬಾರ್ದು. ವಿರೋಧ ಅಲ್ಲ. ವಿರುದ್ಧ ಯಾವುದು ಅಂದ್ರ ಸಹ ಅನವಸ್ಥಾನ, ಎರಡೂ ಒಂದೇ ಕಡೆಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲದೆ ಇದ್ರೆ ಮಾತ್ರ ಅದಕ್ಕೆ ವಿರೋಧ ಅಂತ ಕರೀತಾರೆ. ಬೆಳಕು ಕತ್ತಲೆಗಳು ಒಂದೇ ಕಡೆ ಇರ್ಲಿಕ್ಕೆ ಸಾಧ್ಯವಿಲ್ಲ, ಅದಕ್ಕೆ ವಿರೋಧ ಅಂತ ಕರೆಯೋದು. ಸ್ವಲ್ಪ ಬಂತ? ಶೂರ್ಪಣಕ ಬಂದು ರಾಮನ್ನ ಕೇಳಿದ್ಲು ಅಂತ ಹೇಳಿದ್ನಲ್ಲ, ಹಾ ಬರ್ಕೊಂಡಿಟ್ಕೊಳ್ರಿ. ಏನು ಅಂದ್ರೆ ವಿರೋಧ ಅಂದ್ರ ಸಹ ಅನವಸ್ಥಾನ, ಜೊತೆಗೆ ಇಲ್ಲದೆ ಇರುವಿಕೆ, ಸಹ ಅನವಸ್ಥಾನ. ಜೊತೆಗೆ ಇರ್ಲಿಕ್ಕೆ ಚಾನ್ಸೇ ಇಲ್ರಿ ಅವು ಎರಡು. ಹಂಗಿದ್ರನೇ ವಿರೋಧ ಅಂತ ಹೇಳ್ಬೇಕು ಅದಕ್ಕೆ. ಅವ್ರು ಬಂದ್ರು ಅಂದ್ರೆ ಇವ್ರು ಎದ್ದು ಹೋಗ್ಬಿಟ್ರು ಅಂದ್ರೆ ಸಹ ಅನವಸ್ಥಾನ ಅಂತ ಅದಕ್ಕೆ ಹೇಳಿದಿಲ್ಲ. ಹಾ, ಸಹ ಅನವಸ್ಥಾನ ಅನ್ನೋ ಶಬ್ದಕ್ಕೆ ಅರ್ಥ ಏನಾಯ್ತು ಅಂದ್ರೆ ಗುಣಗಳಿದ್ರೆ ದೋಷಗಳಿರ್ಲಿಕ್ಕೆ ಅವಕಾಶ ಇಲ್ಲ, ದೋಷಗಳಿದ್ರೆ ಗುಣಗಳಿರ್ಲಿಕ್ಕೆ ಅವಕಾಶವಿಲ್ಲ. ಹಂಗಾದರೆ ಗುಣದೋಷಗಳಲ್ಲಿ ಪರಸ್ಪರ ವಿರೋಧ ಇರುವುದರಿಂದಾಗಿ ಭಗವಂತನಲ್ಲಿ ಅಕಾರವು ಏನಿದೆ ಅಂತ ಹೇಳಿಕ್ ಹೊರಟದ. ಅಕಾರವು ಭಗವಂತನಲ್ಲಿರುವ ಯಾವುದನ್ನ ಹೇಳಲಿಕ್ಕೆ ಹೊರಟದ, ಯಾವ ವಿಷಯವನ್ನಂದ್ರೆ ಗುಣವುಳ್ಳವನು ಅಂತ ಹೇಳಿಕ್ ಹೊರಟದ. ಯಾಕಂದ್ರೆ ತದ್ವಿರುದ್ಧವಾದ ದೋಷಗಳು, ದೋಷಗಳಿಗೆ ವಿರುದ್ಧವಾದದ್ದು ಯಾವುದಿದೆಯೋ ಅದು ಅವನಲ್ಲದ ಅಂತ ಹೇಳಿಕ್ ಹೊರಟದ. ಸರಿ ಆಯ್ತಾ? ಅಲ್ಲಿ ಮತ್ ಪ್ರಶ್ನೆ ಬರ್ಬೋದು ಅಲ್ರಿ, ಮತ್ತ ನಮ್ಮಲ್ಲಿ ಮತ್ತ ಗುಣದೋಷಗಳೆರಡು ಕೂಡ್ಕೊಂಡಾವ ಅಲ್ ಮತ್ ನಮ್ಮಲ್ಲಿ ಇಲ್ಲೇನ್ ಮತ್ತೆ ಗುಣನೋವ ದೋಷನೋವ ಅಂತ ತಿಳ್ಕೊಂಡು ಹೇಳಿದ್ರೆ ಅದ್ ಏನಾಗಿದ್ರಿ, ಖಾಲಿ ಅರ್ಧ ಖಾಲಿ ಬಿಟ್ಟಿವ್ ನಾವು, ಅದಕ್ಕೆ ಹಂಗಾಗ್ಯದ. ಉಳಿದ್ ಬಂದ್ಕೊಂಡ್ಬಿಟ್ಟಾವು. ಗೊತ್ತಾತಿಲ್ಲ ಏನಂತ ಹೇಳಿದ್ದು? ಅರ್ಧ ಗುಣ ತುಂಬಿಸ್ಕೊಂಡು ಇನ್ನರ್ಧ ಖಾಲಿ ಬಿಟ್ಟದ್ದಕ್ಕ ಏನಾಗ್ಯದ, ದೋಷ ಬಂದು ಕೂತಾವ. ಅವನಲ್ಲಿ ಏನಾಗ್ಯದ ಅಂತಂದ್ರೆ ಪೂರ್ಣ ಗುಣಗಳೇ ಇದ್ದುದ್ರಿಂದ ದೋಷಗಳು ನುಗ್ಲಿಕ್ಕೆ ಜಾಗನೇ ಇಲ್ಲ. ಹಿಂಗಾಗ್ಬಿಟ್ಟದ. ಗುಣಪೂರ್ಣ, ಅದಕ್ಕೆ ಪೂರ್ಣ ಅಂತ ಹೇಳಿ, ಗುಣಪೂರ್ಣ ಅಂತ ಹೇಳಿ. ಸ್ಪೇಸ್ ಇಲ್ಲ, ನೋ ವೇಕೆನ್ಸಿ ಇಲ್ಲ, ಜಗನೇ ಇಲ್ಲ, ಜಗನೇ ಇಲ್ಲ. ಅವನಲ್ಲಿ ಸ್ಪೇಸ್ ಇಲ್ಲ, ನಮ್ಮಲ್ಲಿ ಸ್ಪೇಸ್ ಇಲ್ಲ. ಅಕಾರ ಪ್ರಥಮಂ ನಾಮ ವಿಷ್ಣು ಸರ್ವಗುಣಾನ್ ಬ್ರುವನ್ ಸರ್ವದೋಷ ವಿರುದ್ಧತ್ವಾದ್ ಗುಣಾನಾಂ ಅನ್ಯತಾಪಿ ವಿಷ್ಣೋರ್ವತಿ ಜೀವೇಭ್ಯೋ ಜಡೇಭ್ಯಶ್ಚೈವ ಸರ್ವದಾ ಅಭಾವಂ ಚೈವ ದೋಷಾಣಾಂ ಸರ್ವೇಷಾಂ ಕೇಶವೇ ವದೇತ್. ಹಂಗ ಅಭಾವವನ್ನು ಹೇಳ್ತದ, ದೋಷಗಳ ಅಭಾವವನ್ನು ಹೇಳ್ತದೆ, ದೋಷ ವಿರುದ್ಧವಾದ ಗುಣಗಳನ್ನು ಹೇಳ್ತದೆ. ಸಮ್ಯಕ್ ವಕ್ತೃತ್ವದಸ್ತಸ್ಮಾದ್ ಅಕಾರೋ ಮುಖ್ಯ ನಾಮಹಿ. ಭಗವಂತನ ಈ ಗುಣಗಳನ್ನು ಅಂದ್ರೆ ಗುಣಪೂರ್ಣನಾಗಿದ್ದಾನೆ, ದೋಷದೂರನಾಗಿದ್ದಾನೆ, ಭಿನ್ನನಾಗಿದ್ದಾನೆ ಎಂಬ ಅಂಶವನ್ನು ಹೇಳ್ತಾ ಇದ್ರಿಂದ ಅಕಾರವೇ ಮುಖ್ಯ ನಾಮವೆನಿಸಿದೆ. ಯಾರಿಗೆ ಮುಖ್ಯ ನಾಮವೆನಿಸಿದ ಅಕಾರ? ಭಗವಂತನಿಗೆ. ತದರ್ಥಾನೇಕ ದೇಶೇನ ಶಬ್ದ ಸರ್ವೇಪಿ ಚೋಚರೆ. ಆ ಅಕಾರದ ಅರ್ಥವನ್ನೇ ಒಂದೊಂದು ಭಾಗವನ್ನ ಎಲ್ಲಾ ಶಬ್ದಗಳು ಹೇಳ್ಯಾವ. ವ್ಯಾಖ್ಯಾ ಅವ್ಯಾಖ್ಯೇಯ ರೂಪತ್ವಂ ವಿಕಾರತ್ವ ಮಿಹೋದಿತಂ. ಮತ್ತೊಂದು ಪ್ರಶ್ನೆ ಮಾಡಿದ್ರು ಶ್ರೀಮದಾಚಾರ್ಯ, ಅಲ್ಲಿ ಪರಮೋ ವಿಕಾರ ಅಂತ ಹೇಳ್ಯಾರ. ಅಕಾರದ ವಿಕಾರವು ಬೃಹತಿ ಸಹಸ್ರ ಅನ್ಲಿಗತ್ತೀರಿ. ವೇದವಾದರೂ ಅಪೌರುಷೇಯ, ಅದು ವಿಕಾರ ಹೊಂದ್ಲಿಕ್ಕೆ ಹೆಂಗ್ ಬರ್ತದ? ಬರುವುದಿಲ್ಲ. ನೀವು ವಿಕಾರ ಅಂತ ಹೇಳ್ಕೊತ ಹೊಂಟ್ಬಿಟ್ರಲ್ಲ ಅಂದ್ರೆ ಇಲ್ಲಿ ವಿಕಾರ ಅಂದ್ರೆ ವ್ಯಾಖ್ಯಾ ವ್ಯಾಖ್ಯೇಯ ರೂಪತ್ವಂ ಅಷ್ಟೇ. ವ್ಯಾಖ್ಯಾನ ವ್ಯಾಖ್ಯೇಯ ಭಾವಕ್ ವಿಕಾರ ಅನ್ಲಿಕತ್ತೀವಿ ಹೊರತಾಗಿ ಹಂಗ ಮಣ್ಣು ಗಡಿಗೆ ಆದಂಗ ಹಾಲು ಮೊಸರು ಆದಂಗ ಅಕಾರವೇ ವಿಕಾರಗೊಂಡು ಬೃಹತಿ ಸಹಸ್ರ ಆಗ್ಯದ ಅಂತ ಅರ್ಥ ಅಲ್ಲ. ಸರಿನಾ? ವಿಕಾರತ್ವಂಚ ನಾಣ್ಯತ್ ಸ್ಯಾತ್ ಯಾಕ ನಿತ್ಯ ವೇದ ಯಥೋಖಿಲಾ. ವೇದಗಳು ನಿತ್ಯವಾದದ್ರಿಂದ ವಿಕಾರ ಹೊಂದ್ಲಿಕ್ಕೆ ಬರೋದಿಲ್ಲ. ವಾಚಕೇಶು ತಥಾ ವಿಷ್ಣೋ ಸಹಸ್ರ ಬೃಹತಿ ಮಯಂ. ವಾಚಕೇಶು ವ್ಯಾಖ್ಯಾನಗಳಲ್ಲಿ ವಿಷ್ಣೋ ವಾಚಕೇಶು ವಿಷ್ಣುವನ್ನು ಅಂದ್ರೆ ಭಗವಂತನನ್ನು ತಿಳಿಸಿಕೊಡುವುದರಲ್ಲಿ ಬೃಹತಿ ಸಹಸ್ರ ಬೃಹತಿ ಮಮ ಅಯಂ ಉಕ್ತಂ ಉತ್ತಮ ಉದ್ದಿಷ್ಟಂ. ಇದು ಉತ್ತಮವಾದ ವ್ಯಾಖ್ಯಾನ, ಶ್ರೇಷ್ಠ ವ್ಯಾಖ್ಯಾನ ಅಂತ ಕರೆಸಿಕೊಂಡದ. ವಿಷ್ಣೋ ವಾಚಕೇಶು ಭಗವಂತನನ್ನು ತಿಳಿಸಿಕೊಡುವುದರಲ್ಲಿ ಅಯಂ ಬೃಹತಿ ಸಹಸ್ರ ಬೃಹತೀಂ, ಈ ಬೃಹತಿ ಸಹಸ್ರವನ್ನು ಅಲ್ಲ ಬೃಹತಿ ಸಹಸ್ರ ಬೃಹತೀಂ ಅಯಂ ಉಕ್ತಂ ಉತ್ತಮ ಉದ್ದಿಷ್ಟಂ, ಇದು ಶ್ರೇಷ್ಠವಾದ ವ್ಯಾಖ್ಯಾನ ಅಂತ ಕರೆಸಿದ. ಅಕಾರಸ್ಯ ಸಾಪರ ಅನ್ಯೇಪಿ ಶಬ್ದ ಸರ್ವೇಪಿ ಹಿಕಾರಾರ್ಥಾಭಿದಾಯಿನಃ. ಅಷ್ಟೇ ಅಲ್ಲ, ಇದೇ ರೀತಿಯಾಗಿ ಉಳಿದ ಎಲ್ಲ ಶಬ್ದಗಳು ಕೂಡ ಆಕಾರದ ಅರ್ಥವನ್ನೇ ಹೇಳ್ತಾವ. ಏಷಾಂ ಪರಮ ಮುಕ್ತಂ ತತ್. ಹಂಗೆ ಜಗತ್ತಿನಲ್ಲಿದ್ದ ಎಲ್ಲಾ ಶಬ್ದಗಳು ಆಕಾರದ ಅರ್ಥವನ್ನೇ ಹೇಳಿಕೊಂಡಿದ್ರೂ ಕೂಡ ಅವುಗಳಲ್ಲಿ ಶ್ರೇಷ್ಠವಾದದ್ದು ಯಾವುದು? ಬೃಹತಿ ಸಹಸ್ರವೆಂಬುದಾಗಿ ತಿಳಿಯಿರಿ. ಸರಿ. ತದೇತತ್ ಪಂಚವಿಧಂ. ಶುರುವಾತ್ ನೋಡ್ರಪ್ಪ, ಇದು ಏನ್ ಶುರುವಾತ್ ಈಗ? ತದೇತತ್ ಪಂಚವಿಧಂ. ಈ ಅಕಾರದ ವ್ಯಾಖ್ಯಾನ ರೂಪವಾಗಿರುವಂತಹ ಸಮಸ್ತ ವಾಂಗ್ಮಯ ಏನ್ರಿ,
ಅಕಾರದ ವ್ಯಾಖ್ಯಾನವಾಗಿರುವಂತಹ ಸಮಸ್ತ ವಾಂಗ್ಮಯ ಅಥವಾ ಬೃಹತಿ ಸಹಸ್ರ ಮತ್ತು ಜೊತೆಗೆ ಎಲ್ಲವೂ ಕೂಡ ಪಂಚವಿಧಂ 5 ರೀತಿಯಾಗಿ ಇದೆ. ಏನ್ ಮಾಡ್ಕೋಬೇಕು ನಾವೀಗ? ಅಕಾರದ ವ್ಯಾಖ್ಯಾನವೆನಿಸಿರುವಂತಹ ಸಮಸ್ತ ವಾಂಗ್ಮಯವು ಪಂಚವಿಧವಾಗಿದೆ. ಬರ್ಕೊಳ್ರಿ. ಅಕಾರದ ವ್ಯಾಖ್ಯಾನವೆನಿಸಿರುವ ಬೃಹತಿ ಹಾಗೂ ಸಮಸ್ತ ವಾಂಗ್ಮಯವು ಪಂಚವಿಧವಾಗಿದೆ. ಪಂಚವಿಧ ಯಾವುದು? ಮಿತಂ, ಅಮಿತಂ, ಸ್ವರಃ, ಸತ್ಯ, ಅನೃತೆ. ಬರ್ಕೊಂಡಿಟ್ಕೊಳ್ರಿ. ಮಿತ, ಅಮಿತ, ಸ್ವರ, ಸತ್ಯ, ಅನೃತ. ಈ 5 ವಾಕ್ಯ ನೋಡ್ರಿ. ಉಪನಿಷತ್ತು ತದೇ ತತ್ ಪಂಚವಿಧಂ ಮಿತಂ ಅಮಿತಂ ಸ್ವರಃ ಸತ್ಯಾನೃತೆ ಇತಿ ಸಿಕ್ಕಿತ. ಅದರಲ್ಲಿ ಮಿತ ಅಂದ್ರೆ ಏನು ಅಂತ ಪ್ರಶ್ನೆ ಮತ್ತೆ ನಮ್ದು. ಅದಕ್ಕೆ ಮಿತ ಅಂದ್ರೆ ಏನು ಅಂತ ಕೇಳಿದ್ರೆ ಉತ್ತರ ಕೊಡ್ತೀವಿ ನಾವೀಗ. ಏನು? ಋಕ್ ಗಾಥ ಕುಂಭ್ಯ ತನ್ಮಿತಂ. ಬರ್ಕೋತ ಹೋಗ್ಬೇಕು ನೀವೆಲ್ಲ ಈಗ, ಯಾಕಂದ್ರೆ ಅದು ವಿವರಣೆ ಕೊಡ್ಲಿಕ್ಕೆ ಈಗ. ಮಿತ ಅನ್ನೋ ಶಬ್ದವನ್ನು ಬರ್ಕೊಂಡು ಅದ್ರ ಮುಂದೆ 3 ಬರ್ಕೋಬೇಕು. ಏನಂತ ಬರ್ಕೋಬೇಕು? ಋಕ್ ಗಾಥ ಕುಂಭ್ಯ. ಮಿತ ಮಿತ ಸ್ಮಾಲ್ತ ಸ್ಮಾಲ್ತ ಅಲ್ಪ ಪ್ರಾಣ ಅಂತ ಕರಿಬೇಕು. ಏನು? ಮಿತಕ್ಕ, ಋತಕ್ಕ, ಋತ ಋತ ಅಲ್ಲ, ಋಕ ಋಕ ಗಾಥ ಮತ್ತು ಕುಂಭ್ಯ. ಆಯ್ತಾ? ಮುಂದೋದಂತ ರುಕ್ ಅಂದ್ರೆ ಏನು ಅಂತ ಬಿಡಿಸಿದ್ರೆ ಅದಕ್ಕೆ ಮುಂದೆ ಆಚಾರ್ಯ ಹೇಳೋರಿದ್ದಾರೆ. ಅದನ್ನು ಸ್ವಲ್ಪ ಇಲ್ಲೇ ಹೇಳಿರ್ತೀನಿ ನಾನು, ತಿಳಿಬೇಕು ಅಂತ ತಿಳ್ಕೊಂಡು ಹೇಳಿ. ಏನಂತ ನೋಡಿ, ಏನಂತಾರ ಅದಕ್ಕೆ? ಋಕ ಅಂತ ಅನ್ನೋ ಶಬ್ದಕ್ಕೆ ಸ್ವರ ನಿಯಮವಿರುವಂತಹ ವಾಕ್ಯ ಅಂತ ಅರ್ಥ ಋತ ಅಂದ್ರೆ. ಆಮೇಲೆ ಸ್ವರ ನಿಯಮಗಳಿಲ್ಲದೆ ಇರುವಂತಹ ಮಿತವಾದ ಅಕ್ಷರಗಳುಳ್ಳದ್ದನ್ನ ಗಾಥ ಅಂತ ಕರೀತಾರೆ. ಆಮೇಲೆ ಪರಸ್ಪರ ಸಮವಾದ ಅಕ್ಷರಗಳುಳ್ಳಂತಹದ್ದನ್ನ ಖಂಡವಾಕ್ಯಗಳನ್ನ ಕುಂಭ್ಯ ಅಂತ ಕರೀತಾರೆ. ಗೊತ್ತಾಯ್ತಾ ಏನಂತ ಹೇಳಿದ್ದು? ಇಲ್ಲಿ ಇಷ್ಟು ತಿಳ್ಕೊಳ್ರಿ. ಮೊದಲನೆಯದ್ದು ಋಕ ಅನ್ನೋ ಶಬ್ದಕ್ಕೆ ಸ್ವರ ನಿಯಮಗಳುಳ್ಳಂತಹ ಮಾತು. ಇನ್ನು ಸ್ವರ ನಿಯಮಗಳಿಲ್ಲದೆ ಇರುವಂತಹ ಮಾತುಗಳನ್ನ ಗಾಥ, ಪರಸ್ಪರ ಸಮವಾದ ಅಕ್ಷರಗಳುಳ್ಳಂತಹ ಖಂಡವಾಕ್ಯಗಳನ್ನ ಕುಂಭ್ಯ ಅಂತ ಕರೀತಾರೆ. ಆಯ್ತಾ? ಹೀಗಾಯ್ತು. ಅಂದ್ರೆ ಇಡಿಯಾದ ಅಕಾರದ ಅರ್ಥವನ್ನು ಹೇಳಿಕ್ ಹೊರಟಿರುವಂತಹ ಬೃಹತಿ ಸಹಸ್ರವಾಗಲಿ ಮತ್ತ ಸಮಗ್ರ ವಾಂಗ್ಮಯವಾಗಲಿ 5 ರೀತಿಯಾಗಿದೆ. ಮಿತ, ಅಮಿತ, ಸ್ವರ, ಸತ್ಯ ಅನೃತ ಅಂತ ತಿಳ್ಕೊಂಡು. ಮಿತ ಅಂದ್ರೆ ಏನು ಅಂದ್ರೆ ಋಕ್ ಗಾಥ ಕುಂಭಿ ಅನ್ನೋದು ಮಿತ. ಇನ್ನು ಅಮಿತ ಅಂದ್ರೆ ಏನು? ಯಜುಹು ನಿಗದಹ ವೃಥಾವಾಕ್. ಮತ್ 3 ಬರ್ಕೊಳ್ರಿ. ಯಜುಹು ನಿಗದಹ ವೃಥಾವಾಕ್. ಯಜುರ್ನಿಗದೋ ವೃಥಾವಾಕ್ ಮುಗಿತು. ಇನ್ನ ಸ್ವರ. ಸ್ವರ ಅಂದ್ರೆ ಯಾವುದು ಅಂದ್ರೆ ಸಾಮ ಅಥೋ ಯಕ್ಕಶ್ಚ ಗೇಷ್ಣ. ಸಾಮ ಹಾಗೂ ಇನ್ನುಳಿದ ಗಾನವು ಗೇಷ್ಣ ಸ್ವರ ಅಂತ ಕರೆಸಿಕೊಳ್ಳುತ್ತದೆ. ಸಾಮ ಹಾಗೂ ಇನ್ನುಳಿದ ಗಾನವು ಸ್ವರ ಎಂದು ಕರೆಸಿಕೊಳ್ಳುತ್ತದೆ. ಸರಿ ಆಯ್ತಾ? ಮುಂದೆ ಇನ್ನ ಭಾಚಂದ. ಓಂ ಎಂಬುವ ಅಕ್ಷರವೇ ಸತ್ಯ. ಓಂ ಇತಿ ಸತ್ಯಂ. ಅದೇನು ಅದ್ರೊಳಗೆ 4ನೇ ಭಾಗ. ಓಂ ಇತಿ ಸತ್ಯಂ. ನೇತಿ ಅನೃತಂ. ನ ಇಲ್ಲ ಅನ್ನೋದೇ ಅನೃತ. ಬರ್ಕೊಡ್ರಿ ಕೊನೆಯದು 5ನೇದ್ದು. ನ ಇತಿ ಅನೃತಂ. ಸತ್ಯಂ ಅಂದ್ರೆ ಓಮು, ಅನೃತಂ ಅಂದ್ರೆ ನ. ನ ಅಂತ ಹೇಳಿದ್ನಲ್ಲಿ ನ ನ ನ ಇಲ್ಲ, ಇಲ್ಲ ಅನ್ನೋದನ್ನ ಅನೃತ ಅಂತ ಕರೀತಾರೆ. ಏನಂತಾರ? ತದೇ ತತ್ ಪುಷ್ಪಂ ಫಲಂ ವಾಚೋ ಯತ್ ಸತ್ಯಂ. ಆ ಸತ್ಯಂ ಓಂಕಾರ ಏನದಲ್ಲ, ಇದು ಪುಷ್ಪ ಫಲವಾಗಿದೆ. ವಾಚಃ ಅಂದ್ರೆ ಅಕಾರದ ಪುಷ್ಪ ಫಲಗಳು ಕೂಡ್ಕೊಂಡದ್ದು ಯಾವುದು ಅಂದ್ರೆ ಓಂ. ಅವಾಗ ಹೇಳಿದೆ ನಾನು ಅನ್ನೋದು ಮರ. ಅದಕ್ಕ ಉಕಾರ ಮಕಾರಗಳೇನಾಗ್ಯಾವ? ಪುಷ್ಪ ಫಲಗಳಾಗ್ಯಾವ. 3 ಕೂಡ್ಕೊಂಡು ಓಂ ಆಗೇದ. ತದೇ ತತ್ ಸತ್ಯಂ ತದೇ ತತ್ ಪುಷ್ಪಂ ಫಲಂ ವಾಚೋ ಯತ್ ಸತ್ಯಂ. ಹಿಂಗ್ ಯಾರು ತಿಳ್ಕೋತಾರ? ಸಹೇಶ್ವರೋ ಭವತಿ ಕಲ್ಯಾಣ ಕೀರ್ತಿರ್ ಭವಿತೋ ಹಿ ಪುಷ್ಪಂ ಹಿ ಫಲಂ ವಾಚ ಸತ್ಯಂ ವದತಿ. ಯಾರು ತಿಳ್ಕೋತಾರ ಅವ ಮತ್ತೆ ಯಶಸ್ವಿ ಆಗ್ತಾನ, ಶುಭ ಕೀರ್ತಿ ಆಗ್ತಾನ, ಮೋಕ್ಷವನ್ನು ಹೊಂದಲಿಕ್ಕೆ ತಯಾರಾಗ್ತಾನ. ಪುಷ್ಪಂ ಹಿ ಫಲಂ ವಾಚ ಸತ್ಯಂ ವದತಿ. ಮಾತಿನ ಪುಷ್ಪ ಫಲಗಳೇ ಓಂಕಾರವೆಂಬುದಾಗಿ ಹೇಳಲ್ಪಡ್ತದೆ. ಮಾತು ಸಮಗ್ರವಾದ ವಾಂಗ್ಮಯ. ಅದರ ಪುಷ್ಪ ಫಲಗಳು ಯಾವುದು ಅಂತ ಕೇಳಿದ್ರೆ ಓಂ. ಅಕಾರ, ಅಕಾರದಿಂದ ಮುಂದೆ ಉಕಾರ ಮಕಾರಗಳು ಸೇರಿಕೊಂಡು ಓಂ ಆಗೇದ ಅಂತ ಹೇಳ್ತಾರೆ. ಇದರ ಮುಂದೆ ಮತ್ತೊಂದು ವಿಚಾರದ ನಾ ಹೇಳ್ತೀನಿ. ಏನಂತಾರ ಅಂದ್ರೆ ನೋಡ್ರಿ,
ಎಲ್ಲಾರು ಯಾರೇ ನಾವು ಕೆಲಸವನ್ನ ಮಾಡುವ ಕಾಲದಲ್ಲಿ ಎಲ್ಲಾರು ಏನ್ ಅನ್ಬೇಕು? ಓಂ ಅನ್ಬೇಕಂತ. ಓಂ ಅಂದ್ರೆ ಆಗಲಿ ಅಂತ ಅರ್ಥ. ನ ಅನಬಾರ್ದಂತೆ, ಇಲ್ಲ ಅಂತ ಅನಬಾರ್ದಂತೆ. ಯಾಕ ಇಲ್ಲ ಅಂತ ಅನ್ನೋದು ಅನೃತ. ಅದಕ್ಕೇನ್ ಫಲ ಅದ ಅಂತೆಲ್ಲ ಮುಂದೆ ನಾಳೆ ಪಡೆದ ಬರ್ತದ. ಅದರಿಂದ ಯಾರಾದ್ರೂ ನಾವು ಕೆಲಸವನ್ನ ಮಾಡ್ತಾ ಇರುವಾಗ ಆಜ್ಞಾ ಕೊಡ್ರಿ ಅಂತ ಅಂದ್ಕೊಳ್ಳಿ ಅಂತಾರ, ಓಂ ಅಂತಾರ. ಯಾಕೆ ಹಂಗ ಓಂ ಅಂದ್ರು? ಅದರಿಂದ ಏನ್ ಲಾಭ ಆಯ್ತು? ನ ಅಂತ ಅನಬಾರ್ದು. ಯಾಕ ಅಂದ್ರದು ಅನೃತ. ಅನೃತ ಅಂತ ಕರ್ಸ್ಕೊಂಡದ ನಿಷೇಧ ಮಾಡುವುದು, ನಿಷೇಧ ಮಾಡಬಾರ್ದು ಅಂತ ಹಿಂಗೆಲ್ಲ ಹೇಳ್ತಾರೆ. ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.